ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಅಫ್ಕೋರ್ಸ್ ನಮ್ಮ ಮಾಧ್ಯಮ ಮಿತ್ರರು ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಿಮ್ಮೆಲ್ಲರ ಅಪಾರ ಪ್ರೀತಿ ಸಹಕಾರ ಯಾವಾಗಲೂ ಹೀಗೆ ಇರಲಿ. ಧನ್ಯವಾದಗಳು ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಇವತ್ತು ಪೆನ್ ಡ್ರೈವ್ ಟೀಸರ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಸೇರಿದ್ದೀವಿ. ಈ ಹಿಂದೆ ನಾವು ಟೈಟಲ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಇದ್ವಿ. ಎಲ್ಲೋ ನಿನ್ನೆ ಮೊನ್ನೆ ನಡೆದ ಹಾಗಿದೆ ಈವೆಂಟ್. ಅಷ್ಟು ಬೇಗ ನಾವು ಟೀಸರ್ ಲಾಂಚಿಗೆ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ, ಊಹಿಸಿರ್ಲಿಲ್ಲ. ಹಾಗೆ ಪೆನ್ ಡ್ರೈವ್ ಸೆಬಾಸ್ಟಿಯನ್ ಡೇವಿಡ್ ಅವರ ಪೆನ್ ಡ್ರೈವ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ಏನು ನಾವು ಡೀಟೇಲ್ಸ್ ಕೊಡಬೇಕಾಗಿಲ್ಲ, ನೀವು ಸಿನಿಮಾನೇ ನೋಡಬೇಕು. ಪೆನ್ ಡ್ರೈವ್ನಲ್ಲಿ ಏನೇನು ಇನ್ಕ್ಲೂಡ್ ಮಾಡಬೇಕೋ ಡೇವಿಡ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸೊ ಫಸ್ಟ್ ಶಾರ್ಟ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ ಅಂದ್ಬಿಟ್ಟು. ಫಸ್ಟ್ ಶಾರ್ಟ್ ನೋಡಿ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ಸರ್ಪ್ರೈಸ್ ಆದೆ. ಯಾರು ಅಂತಲೇ ಗೊತ್ತಾಗ್ತಿಲ್ಲಲ್ಲ, ಎಲ್ಲ ಪ್ರಶ್ನೆ ಫಸ್ಟ್ ನನ್ನ ಮೇಲೆ ಬರುತ್ತೆ ಅಂತ. ಸೊ ಓವರ್ ಆಲ್ ಒಂದು ಕಾಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಏನೇನು ಬೇಕೋ ಅವೆಲ್ಲವನ್ನೂ ಯೋಚನೆ ಮಾಡಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ನಾಗೇಶ್ ಸರ್ ಆಗಿರ್ಬೋದು, ನಮ್ಮ ಸ್ವಾಮಿ ಸರ್ ಆಗಿರಬಹುದು, ಅಸೋಸಿಯೇಟ್ಸ್ ಆಗಿರ್ಬೋದು, ಎಲ್ಲರೂ ತುಂಬ ಒಟ್ಟಿಗೆ ನಿಂತು ಹಾರ್ಡ್ ವರ್ಕ್ ಮಾಡಿರುವಂತಹ ಒಂದು ಸಿನಿಮಾ. ಜೊತೆಗೆ ನಾನು ಹೆಚ್ಚು ಸಮಯ ಕಳೆದಿರುವಂಥದ್ದು ನಮ್ಮ ಟೆಕ್ನಿಷಿಯನ್ಸ್ ಟೀಮ್ ಬಿಟ್ಟರೆ ಅಫ್ಕೋರ್ಸ್ ನಮ್ಮ ಜೊತೆ ಮಾಡಿದಂತಹ ಕಿಶನ್ ಅವರು, ಆ್ಯಂಡ್ ಅದ್ರ ಜೊತೆಗೆ ಸಂಜನಾ ಅವ್ರ ಜೊತೆ ನಾನು ಹೆಚ್ಚು ಸಮಯ ಕಳೆದಿದ್ದೀನಿ ಶೂಟಿಂಗ್ನಲ್ಲಿ. ಅದಾದ ನಂತರ ನಾನು ಮಾತಾಡೋಕ್ಕೆ ಸಿಕ್ಕಿದ್ದು ಅಥವಾ ನೋಡೋಕ್ಕೆ ಸಿಕ್ಕಿದ್ದು ಅಂಥದ್ದು ರಾಧಿಕಾ ಅವರಾಗಿರ್ಬೋದು, ಅರ್ಚನಾ ಅವರಾಗಿರ್ಬೋದು, ಕರಿಸುಬ್ಬು ಸರ್ ಆಗಿರ್ಬೋದು. ಸೊ ಇದೆಲ್ಲ ಒಂದು ನಮ್ಮ ಗ್ರೂಪ್ ಆಫ್ ಏನಂತಾರೆ ಒಂದು ಫ್ಯಾಮಿಲಿ ಆಗ್ಬಿಟ್ಟಿದೀವಿ. ಇವತ್ತೊಂದು ಪ್ರೆಸ್ ಮೀಟ್ ಅಂತ ಅನ್ಬೇಕಾದ್ರೂ ಕೂಡ ನಾವೆಲ್ಲರೂ ಇಷ್ಟು ಜಾವಿಯಲ್ ಆಗಿ ನಮ್ಮ ಡೇವಿಡ್ ಸರ್ ಕಾಲು ಹೇಳ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದೀವಿ ಅಂತಂದರೆ ಅವ್ರು ಅಷ್ಟು ಕಂಫರ್ಟ್ ಕೊಟ್ಟಿದ್ದಾರೆ ನಮಗೆ ಶೂಟಿಂಗ್ ಸ್ಪಾಟ್ನಲ್ಲಿ. ಸೊ ನಮ್ಮ ಪ್ರೊಡ್ಯೂಸರ್ಸ್ ಆದಂತಹ ಹನುಮಂತರಾಜು ಸರ್ ಆಗಿರ್ಬೋದು, ಲಯನ್ ಸರ್ ಆಗಿರ್ಬೋದು, ವೆಂಕಟೇಶ್ ಅವರಾಗಿರ್ಬಹುದು, ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಇದೇ ರೀತಿಯಾದ ಟೀಮ್ ಎಲ್ಲ ಆರ್ಟಿಸ್ಟ್ಗಳಿಗೂ ಸಿಗಲಿ ಅಂತ ನಾನು ಪ್ರೇ ಮಾಡ್ತೇನೆ. ಬಿಕಾಸ್ ಸೆಟ್ನಲ್ಲಿ ಏನೂ ಒಂದು ತೊಂದರೆ ಆಗದಿರೋ ಹಾಗೆ ನಮ್ಮೆಲ್ಲರೂ ನೋಡ್ಕೊಂಡಿದ್ದಾರೆ. ಮಕ್ಕಳನ್ನ ಹೇಗೆ ನೋಡ್ಕೋತಾರೋ ಆ ರೀತಿಯಾಗಿ ನೋಡ್ಕೊಂಡಿದ್ದಾರೆ. ಸೊ ಈ ಒಂದು ತಂಡದಲ್ಲಿ ವರ್ಕ್ ಮಾಡಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಏನೋ ಸರಿ ಪ್ರಶ್ನೆ ಕೇಳಬೇಕಂತ ವೆಯ್ಟ್ ಮಾಡ್ತಿದ್ದೀರಾ ಇಲ್ವಾ? ಓಕೆ, ನನ್ನ ಪಾತ್ರ ಪೊಲೀಸ್ ಆಫೀಸರ್ ಆಗಿ ಮಾಡಿದ್ದೀನಿ. ಆ್ಯಂಡ್ ಒಂದು ಸಾಂಗಲ್ಲಿ ಕೂಡ ನನಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಕ್ಯಾರೆಕ್ಟರ್. ಒಂದು ವಿಭಿನ್ನವಾದ ಪಾತ್ರ ಚೆನ್ನಾಗಿ ಮೂಡಿ ಬಂದಿದೆ, ನಿಮ್ಮೆಲ್ರಿಗೂ ಇಷ್ಟ ಆಗಬಹುದು. ಅದ್ರ ಜೊತೆಗೆ ಮೊದಲನೇ ಬಾರಿಗೆ ಇಷ್ಟೆಲ್ಲ ಫೈಟ್ ಮಾಡಿ ನಾನು ಒಂದು ಕ್ಯಾರೆಕ್ಟರ್ನ ಸ್ಟ್ರಾಂಗ್ ಆಗಿ ನಿಲ್ಲಿಸುವಂತಹ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳ್ಬೋದು. ಐ ಆಮ್ ಶ್ಯೂರ್ ಆ್ಯಂಡ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಎಲ್ಲರೂ ಅದನ್ನು ತುಂಬ ಇಷ್ಟಪಡ್ತಾರೆ ಆ್ಯಂಡ್ ಪೆನ್ ಡ್ರೈವ್ನ ತುಂಬ ಆದರದಿಂದ ಸ್ವಾಗತಿಸ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ಯಾವ ಥರ ಸರ್? ಕ್ಯಾರೆಕ್ಟರ್ ಬಂದು ಪೊಲೀಸು, ತುಂಬ ಖಡಕ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್. ಸಾಂಗ್ ಯಾಕೆ ಬರುತ್ತೆ, ಹೇಗೆ ಬಂತು ಅನ್ನೋದನ್ನ ನೀವು ಡೇವಿಡ್ ಅವ್ರನ್ನೇ ಕೇಳಬೇಕು. ಸರ್, ಸೆಬೆಸ್ಟಿಯನ್ ಡೇವಿಡ್ ಅವರ ಪೆನ್ ಡ್ರೈವ್ ಅಲ್ಲಿ ಯಾವ ಪೊಲೀಸ್ ಆಫೀಸರ್ನ ಕೇಳ್ತಿದ್ದೀರಾ ಅಂತ ನಿಮ್ಮ ಮೈಂಡಲ್ಲಿ ಇದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಈ ಒಂದು ಪೊಲೀಸ್ ಆಫೀಸರ್ ತುಂಬಾ ನಿಷ್ಠೆಯಿಂದ ಕೆಲಸ ಮಾಡುವಂತ ಪೊಲೀಸ್ ಆಫೀಸರ್. ಆ ಪೊಲೀಸ್ ಆಫೀಸರ್ಗೆ ಯಾವ ರೀತಿಯಾದ ಜೀವನದಲ್ಲಿ ಕಷ್ಟಗಳಾಗಿರ್ಬಹುದು, ಚಾಲೆಂಜಸ್ ಆಗಿರ್ಬೋದು ಬರುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಿದೀವಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ತಂದಂಥ ವಿಷಯ. ನಾನು ಯಾವಾಗ್ಲೂ ಸಣ್ಣ ವಯಸ್ಸಿಂದ ನಾನು ಹೇಳ್ತಾ ಬರ್ತಿದ್ದೆ ನಾನು ಆರ್ಟಿಸ್ಟ್ ಆಗಬೇಕು ಅಂತ. ಅದರಲ್ಲಿ ಒಂದು ಮೇಜರ್ ರೋಲ್ ಮಾಡೆಲ್ ಅಂತಂದರೆ ಅದು ಮಾಲಾಶ್ರೀ ಮ್ಯಾಮ್ ಅವರು. ಇನ್ನೊಂದು ವಿಷಯ ಯಾಕೆ ಅವ್ರು ನನಗೆ ಅಷ್ಟೊಂದು ಇಷ್ಟ ಆಗ್ತಾರೆ ಅಂತಂದರೆ, ನನ್ನ ಮತ್ತು ಅವರ ಡೇಟ್ ಆಫ್ ಬರ್ತ್ ಒಂದೇ ಇದೆ. ಅಂದರೆ August 10th ಅವ್ರ ಬರ್ತ್ಡೇ, ಸೊ August 10th ನನ್ನ ಬರ್ತ್ಡೇ. ಸೊ ಇದಕ್ಕೆ ನಾನು ಸ್ಕೂಲಲ್ಲಿ ಇದ್ದಾಗಲೂ ನಾನು ಕಂಪೇರ್ ಮಾಡ್ಕೊಳ್ತಾ ಇದ್ದೆ. ನೆಕ್ಸ್ಟ್ ನಾನು ಅದು ಕಾಲಮಲ್ಲೆಲ್ಲ ಬರ್ತಿತ್ತಲ್ಲ, ಸೊ ಡೇಟ್ ಅಷ್ಟೇ ಸರ್, ಹಂಗೆಲ್ಲ ಕೇಳಬಾರ್ದು, ಸುಮ್ಮನಿರಿ ಸರ್ ನೀವು. ಅವ್ರ ರೋಲ್ ಮಾಡೆಲ್ ನಾನು ಸ್ಕೂಲಲ್ಲಿದ್ದೆ. ಆ ಕಾಲಮ್ ಅಂದರೆ ಪೇಪರ್ ಕಾಲಮ್ನಲ್ಲಿ ಯಾವಾಗ್ಲೂ ಬರ್ತ್ಡೇ ವಿಶ್ ಮಾಡಬೇಕಾದ್ರೆ ನೆಕ್ಸ್ಟ್ ನಂದೇ ಬರುತ್ತೆ ಅಂತ ನಾನು ಒಂದು ಕನ್ಸು ಕಾಣ್ತಾ ಇದ್ದೆ. ಅದೊಂಥರ ಇವತ್ತಿಗೆ ನನ್ಸಾಗಿದೆ. ಆ್ಯಂಡ್ ಅಂಥ ಒಂದು ರೋಲ್ ಮಾಡೆಲ್ ಅಂತ ಅನ್ಕೊಂಡಿದ್ದಂಥವ್ರ ಜೊತೆಯಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಅಂದರೆ ಅದು ಸೆಬೆಸ್ಟಿಯನ್ ಡೇವಿಡ್ ಅವರು ನನಗೆ ಕೊಟ್ಟಂತಹ ಒಂದು ವರ. ಬೇರೆ ಯಾರಾದರೂ ಆಗಿದ್ದಿದ್ರೆ ಅದಷ್ಟು ಸುಲಭವಾಗಿ ಸಾಧ್ಯ ಆಗ್ತಿರ್ಲಿಲ್ಲ. ಹಿ ಹಸ್ ಟ್ರೀಟೆಡ್ ಅಸ್ ವೆರಿ ವೆಲ್. ಆ್ಯಂಡ್ ಈ ಥರದೊಂದು ಕಾಂಬಿನೇಷನ್ ಕೊಟ್ಟಿದ್ದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಆ್ಯಕ್ಚುಲಿ ಸ್ವಲ್ಪ ನರ್ವಸ್ ಆಗಿದ್ದೀನಿ.
ಬಿಕಾಸ್ ನಾನು ಮೀಡಿಯಾ ಮುಂದೆ ಬರ್ತಿರೋದು ಫಸ್ಟ್ ಟೈಮ್, ಅಂದರೆ ನಿಮ್ಮ ಮುಂದೆ ಬರ್ತಿರೋದು ನನ್ನ ಬಿಗ್ ಬಾಸ್ ಜರ್ನಿ ಆದಮೇಲೆ, ನನ್ನ ಸೀರಿಯಲ್ ಜರ್ನಿ ಆದಮೇಲೆ. ನನ್ನ ಅಂದರೆ ನಾನು ಮಾಡ್ತಿರುವ ಸಾಕಷ್ಟು ಫಿಲ್ಮ್ಗಳಲ್ಲಿ ಇದು ನನ್ನ ಮೊದಲನೆಯ ಟೀಸರ್. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಮೂವ್ಮೆಂಟ್ ಫಾರ್ ಮೀ, ಬಿಕಾಸ್ ಅದು ಹೇಗೆ ಹೇಳೋದು ಗೊತ್ತಿಲ್ಲ, ಬಟ್ ಇಟ್ ಈಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್. ಸೊ ಹಾಯ್ ಎವ್ರಿಬಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಫಿಲಿಮಲ್ಲಿ ನಾನು ಮೊದಲನೇ ಫಿಲಿಮಲ್ಲಿ ತನಿಷ್ ಅವ್ರ ಜೊತೆ ರೊಮ್ಯಾನ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಐ ಥಿಂಕ್ ದ್ಯಾಟ್ ಕೇಮ್ ಟು ಮೀ ಆಸ್ ಸರ್ಪ್ರೈಸ್. ಅದ್ರ ಜೊತೆಗೆ ಇನ್ನೂ 2 ಹೀರೋಯಿನ್ಗಳಿದ್ದಾರೆ, ನೀವು ನೋಡಿದ್ದೀರಾ, ಅವ್ರ ಜೊತೆಗೂ ರೊಮ್ಯಾನ್ಸ್ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ. ಸೊ ಇಟ್ ಈಸ್ ಅದು ಅದು ಅಂಡ್ ಇಟ್ಸ್ ವೆರಿ ಈಸಿ ಫಾರ್ ಹಿಮ್. ಎಲ್ಲೂ ಯಾವುದು ಸೆಕೆಂಡ್ ಟೇಕ್ ಹೋಗೇ ಇಲ್ಲ. ತುಂಬ ಸ್ಪೆಷಲ್ ಆಗಿತ್ತು. ಅದು ಬಿಟ್ಟರೆ ಸ್ಟ್ರಗಲ್ಸು ಇತ್ತು ಸ್ವಲ್ಪ, ಬಿಕಾಸ್ ಸರ್ ಯಾವತ್ತೂ ಶೂಟಿಂಗ್ ಕ್ಯಾನ್ಸಲ್ ಮಾಡಿರಲಿಲ್ಲ. ಸೊ ಮಧ್ಯದಲ್ಲಿ ನನ್ನ ಕಾಲು ಆ್ಯಕ್ಚುಲಿ ಮುರಿದೋಗಿತ್ತು. ಸೊ ನೀವೊಂದು ಸಾಂಗ್ ನೋಡಿದ್ರಿ, ಸೈಕ್ ಸಾಂಗ್ ಅಂತ, ಅದು ಆ್ಯಕ್ಚುಲಿ ನಾವು ಐಸ್ ಪ್ಯಾಕ್ನ ಇಟ್ಕೊಂಡು ವಾಕರ್ನ ಇಟ್ಕೊಂಡು ಇಡೀ ಸಾಂಗ್ನ ಡ್ಯಾನ್ಸ್ ಮಾಡಿದ್ದೀನಿ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಚಲನಚಿತ್ರದಲ್ಲಿ ಇದು ನನ್ನ ಮೊದಲನೇ ಟೀಸರ್ ಆ್ಯಂಡ್ ಇಟ್ ಈಸ್ ವೆರಿ ಸ್ಪೆಷಲ್ ಟು ಮೀ. ಆ್ಯಂಡ್ ಥ್ಯಾಂಕ್ ಯು ಡೇವಿಡ್ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ತುಂಬ ಖುಷಿ ಆಗುತ್ತೆ ಈ ಆಪರ್ಚುನಿಟಿ ನಮ್ಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಆ್ಯಂಡ್ ಥ್ಯಾಂಕ್ ಯು ತನಿಷಾ, ಬಿಕಾಸ್ ತನಿಷಾ ಅವ್ರು ನನ್ನ ತುಂಬ ಕಂಫರ್ಟಬಲ್ ಮಾಡಿದ್ದಾರೆ. ನಾನು ಯಾವಾಗಲೂ ನರ್ವಸ್ ಆಗಿದ್ದಾಗ ಅಥವಾ ಆ ಥರದ ಸೀನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು, ಇದು ಹೆಂಗೆ ಕಾಣುತ್ತೆ ಟಿ ವಿಲಿ ಅಂತ, ಬಟ್ ಶಿ ಮೇಡ್ ಮಿ ರಿಯಲಿ ಕಂಫರ್ಟಬಲ್. ಸೊ ಥ್ಯಾಂಕ್ ಯು ಎವ್ರಿಬಡಿ. ನಾನು ಆ್ಯಕ್ಚುಲಿ ಅವ್ರು ನನಗಿಂತ ತುಂಬ ದೊಡ್ಡವರು ಅಂತ ಅವರೇ ಹೇಳಿದರು, ನಾನು ಹೇಳಿಲ್ಲ. ಬಟ್ ನಾನು ನಿಜವಾಗ್ಲೂ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ದಟ್ ನಾನು ತನಿಷಾ ಅವ್ರ ಜೊತೆ ಒಂದು ಡೀಪ್ ರೊಮ್ಯಾಂಟಿಕ್ ಸೀನ್ ಮಾಡ್ತೀನಿ ಅಂತ. ಸೊ ಇನ್ಫ್ಯಾಕ್ಟ್ ಶೂಟಲ್ಲೂ ಐ ಥಿಂಕ್ ನಾನು ಕೆಲವೊಂದು ಸರಿ ನಾನು ಆಗಲ್ಲ ಅಂತ ಓಡೋಗ್ಬಿಟ್ಟಿದ್ದೆ. ಆ್ಯಂಡ್ ದೆನ್ ಡೇವಿಡ್ ಸರ್ ಬಂದ್ಬಿಟ್ಟು ಸಮಾಧಾನ ಮಾಡಿಸ್ಬಿಟ್ಟು ಮತ್ತೆ ಶಾರ್ಟಿಗೆ ಕರ್ಕೊಂಬರೋರು, ಏನಾಗಲ್ಲ ಮಾಡಿ ಅಂತ. ಸೊ ಫಿಂಗರ್ಸ್ ಕ್ರಾಸ್ಡ್, ಏನಾಗುತ್ತೋ ಗೊತ್ತಿಲ್ಲ, ಬಟ್ ನಾವು ಮಾಡಿದ್ದೀವಿ. ಸೊ ಎಂಜಾಯ್. ಆ್ಯಕ್ಚುಲಿ ಕಿಶನ್ ಅವರು ನರ್ವಸ್ ಅದು ಅವೆಲ್ಲ ಸುಳ್ಳು. ಅವರೇ ಸ್ಪಿರಿಟಲ್ಲೇ ಅವ್ರು ಬಂದರು ಅಂತಂದರೆ ಟೋಟಲ್ ಟೀಮ್ ಬಂದು ಎನರ್ಜೆಟಿಕ್ ಆಗಿರ್ತದ್ದು. ಇಟ್ಸ್ ಅ ಫ್ಯಾಕ್ಟ್. ಆಮೇಲೆ ಅವ್ರು ಫೈಟ್ ಮಾಡಿದ್ದಾರೆ, ರಿಯಲಿ ಈ ಲೆವೆಲ್ ಫೈಟ್ ಮಾಡ್ತಾ ಇದ್ದಾರೆ. ಇನ್ನೂ 2 ಫೈಟ್ ಇಡ್ತಾ ಇದ್ದೆ ನಾನು, ಬಟ್ ಅಷ್ಟೊತ್ತಿಗೆ ನಾವು ಸುಸ್ತಾಗ್ಬಿಟ್ಟಿದ್ವಿ. ತಿರ್ಗಾ ಫೈಟ್ ಇದ್ರೆ ನನಗೆ ನಿರ್ಮಾಪಕರು ಅಷ್ಟೇ ಶೂಟ್ ಮಾಡಿಬಿಟ್ಟಿರೋರು ಗನ್ ಇಸ್ಕೊಂಡು ತನಿಷಾ ಹತ್ರ. ಹೌದು, ನಿಮ್ಮ ಗನ್ ಇಸ್ಕೊಂಡು ಅವ್ರು ನಂಗೆ ಶೂಟ್ ಮಾಡಿಬಿಟ್ಟಿರೋರು, ಯಾಕಂದ್ರೆ ನನ್ನ ಬಡ್ಜೆಟಲ್ಲಿ ಇರಲಿಲ್ಲ. ಅದು ಅದ್ಭುತವಾದ ಫೈಟು, ನಿಜವಾಗ್ಲೂ ಈಗಿನ ಜನ್ರೇಷನ್ಗೆ ಅವ್ರು ಮಾಡಿರುವಂಥ ಫೈಟು ಒಂದು ಎನರ್ಜೆಟಿಕ್ ಫೈಟು, ಎಲ್ಲರೂ ಖುಷಿಯಾಗುತ್ತೆ. ರಿಯಲಿ ಐ ಆಮ್ ಪ್ರೌಡ್ ಆಫ್ ಕಿಶನ್. ವೇದಿಕೆ ಮೇಲಿರೋರಿಗೆ ಮತ್ತು ಇಲ್ಲಿ ಮಾಧ್ಯಮದವ್ರಿಗೆ ಮತ್ತು ಬಂದಿರೋರು ಎಲ್ಲರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು, ನೀವೆಲ್ಲ ಬಿಡು ಮಾಡ್ಕೊಂಡು ನಮ್ಮ ಸಿನಿಮಾಗೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಮೊದಲನೇದಾಗಿ ಇವತ್ತು ಆಲ್ರೆಡಿ ಟೀಸರ್ ಲಾಂಚ್ ಆಗಿದೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋದೇನೆ, ಸಿನಿಮಾ ರಿಲೀಸಲ್ಲಿದೆ ಅತಿ ಶೀಘ್ರದಲ್ಲಿ ಅಂತ. ಸೊ ಖುಷಿ ವಿಷಯ ಏನಂದರೆ, ನನಗೆ ಇದು ಫಸ್ಟ್ ಟೈಮ್ ಆ್ಯಸ್ ಅ ಪೊಲೀಸ್ ಆಗಿ ಕಾಬ್ ಆಗಿ ಮಾಡಿದ್ದು ಕ್ಯಾರೆಕ್ಟರು. ಇಂಥ ಒಳ್ಳೆ ಪಾತ್ರ ಡೈರೆಕ್ಟರ್ ಸರ್ ನನಗೆ ಕೊಟ್ಟಿದ್ದು ತುಂಬಾ ಥ್ಯಾಂಕ್ಸ್ ಸೆಬಾಸ್ಟಿನ್ ಡೇವಿಡ್ ಸರ್ಗೆ. ಆ ಯೂನಿಫಾರ್ಮಲ್ಲಿ ಒಂದು ತುಂಬಾ ಪವರ್ ಇದೆ, ಗತ್ತಿದೆ ಅದರಲ್ಲಿ. ಆ ವೇರ್ ಮಾಡಿದ ತಕ್ಷಣವೇ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅದು. ಸೊ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಇಂಥ ಒಂದು ಪಾತ್ರ ಸಿಕ್ಕಿರೋದಕ್ಕೆ. ಇನ್ನೊಂದು ಸಿನಿಮಾ ಸಿಕ್ತು ನನಗೆ, ವಾಂಟೆಡ್ ಅಂತ, V7 ಅವ್ರದ್ದು ಪ್ರೊಡಕ್ಷನಲ್ಲಿ. ಸೊ ಇಟ್ಸ್ ವೆರಿ ಹ್ಯಾಪಿ, ಗ್ಲ್ಯಾಡ್ ದಟ್ ಸರ್ ನನಗಿದೊಂದು ಕ್ಯಾರೆಕ್ಟರ್ನ ರೆಫರೆನ್ಸ್ ಮಾಡಿದ್ದಕ್ಕೆ. ಯಾವಾಗೂ ಗ್ಲಾಮರಲ್ಲಿ ಇರ್ತಿದ್ದೆ, ಫಸ್ಟ್ ಟೈಮ್ ಡಿಫ್ರೆಂಟ್ ಲುಕ್ಕಲ್ಲಿ ಬರ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅತಿ ಶೀಘ್ರದಲ್ಲಿ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸರ್ಸ್ ಇಬ್ರಿಗೂ, ತುಂಬ ಒಳ್ಳೆ ಸಪೋರ್ಟಲ್ಲಿದ್ದರು. ಆ್ಯಂಡ್ ಇಬ್ಬರು ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರಿಬ್ರು ನಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಇಟ್ಸ್ ವೆರಿ ಸೌಂಡ್ಸ್ ಗುಡ್. ಬಿಕಾಸ್ ವೆಂಕಟೇಶ್ ಸರ್ ತುಂಬ ವರ್ಷದಿಂದ ಗೊತ್ತು, ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದು ಆಫ್ಟರ್ 12 ಇಯರ್ಸ್ ಆದಮೇಲೆ. ತುಂಬಾ ಖುಷಿ ಆಗುತ್ತೆ ಇಡೀ ತಂಡದ ಜೊತೆ ವರ್ಕ್ ಮಾಡಿ. ಆ್ಯಂಡ್ ಈವನ್ ವಿತ್ ತಾನಿಷಾ ಅವ್ರ ಜೊತೆ, ಕಿಶನ್ ಅವ್ರ ಜೊತೆ ಒಂದು ಫುಲ್ ಜಾಲಿಯಾಗಿತ್ತು ಟೀಮು. ಇಟ್ ವಾಸ್ ನೆವರ್ ಫೆಲ್ಡ್ ನಾವೆಲ್ಲೋ ಒಂದು ಶೂಟಿಂಗ್ ಬಂದು ವರ್ಕ್ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಜಾಲಿ ಟೀಮು. ಪ್ಲಸ್ ಅದ್ರ ಜೊತೆಗೆ ಸರ್ ಫುಡ್ ಅಂತೂ ಕೇಳೋದೇ ಬೇಡ. ವೆಂಕಟೇಶ್ ಸರ್ ಏನಿಲ್ಲ ಅಂದ್ರೂ ಫಸ್ಟ್ ಫುಡ್ ಅಂತೂ ಮಾತ್ರ ಸೂಪರ್ ಆಗಿರುತ್ತೆ.
that's a very good appreciating thing from him. And thank you so much for everyone. Thank you. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಫ್ರೀ ಮಾಡ್ಕೊಂಡು ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಗಳನ್ನೆಲ್ಲ ನೋಡೋದೇ ತುಂಬ ದೊಡ್ಡ ಖುಷಿ ಅನಿಸುತ್ತೆ. ಎಲ್ಲರೂ ನೋಡಿದ್ದೀರಾ ಟ್ರೈಲರ್ನ, ತುಂಬ ಚೆನ್ನಾಗಿ ಬಂದಿದೆ. ದೆನ್ ತನಿಷಾ ಮ್ಯಾಮ್ ಜೊತೆ, ಕಿಶನ್ ಜೊತೆ, ಸಂಜನಾ ಇವ್ರ ಜೊತೆಲ್ಲ ನಾನು ಸ್ಕ್ರೀನ್ ಶೇರ್ ಮಾಡಿರೋದು ತುಂಬ ಖುಷಿ ಇದೆ. ದೆನ್ ಥ್ಯಾಂಕ್ ಯು ಸೋ ಮಚ್. ಈ ಮೂವಿಲಿ ಆ್ಯಕ್ಟ್ ಮಾಡಲಿಕ್ಕೆ ಚಾನ್ಸ್ ಕೊಟ್ಟಿದ್ದು ಡೇವಿಡ್ ಸರ್, ದೆನ್ ನಾಗೇಶ್ ಸರ್, ಲಯನ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮೂವಿನೇನು ಇಷ್ಟೆಲ್ಲ ರಿಲೀಸ್ ಆಗ್ತಿದೆ, ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ ನಮಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಭೆಗೆ ನಮಸ್ಕಾರ. ಸೆಬಾಸ್ಟಿಯನ್ ಡೇವಿಡ್ ಪೆನ್ ಡ್ರೈವ್, ಇನ್ನೊಂದು ಪೆನ್ ಡ್ರೈವ್ 24ನಲ್ಲಿ ಹೇಗೆ ಸೌಂಡ್ ಮಾಡ್ತು ಅದೇ ರೀತಿ 25ನಲ್ಲಿ ಸೆಬಾಸ್ಟಿಯನ್ ಡೇವಿಡ್ ಅವ್ರ ಪೆನ್ ಡ್ರೈವ್ ಸೌಂಡ್ ಮಾಡಲಿ ಅಂತ ಹಾರೈಸ್ತೀನಿ. ಇದರಲ್ಲೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರು ನೆರೇಟ್ ಮಾಡಿದ್ರು ನನಗೆ. ಸೊ ಅವ್ರಿಗೇನು ನೆರೇಟ್ ಮಾಡಿದ್ರು ಅದೇ ಥರ ಅವ್ರು ಭಾಳ ರಿಲ್ಯಾಕ್ಸ್ ಆಗಿರ್ತಿದ್ರು ಶೂಟಿಂಗ್ನಲ್ಲಿ. ಅವರೇ ಕ್ಯಾಮ್ರಾ ಮುಂದೆ ಕೂತ್ಕೊಳ್ತಾ ಇರಲಿಲ್ಲ, ಕ್ಯಾಮ್ರಾ ಹಿಂದೆ. ಸೊ ಅವರ ಸಂಕಲನಕಾರ, ಡೈಲಾಗ್ ರೈಟರ್, ಕೋ ಡೈರೆಕ್ಟರ್ ಎಲ್ಲ ಭಾರನ ಭುಜದ ಮೇಲೆ ಹೊತ್ಕೊಂಡು ನಾಗೇಶ್ ಅವರು ಅಚ್ಚುಕಟ್ಟಾಗಿ ಸಿನಿಮಾ ಕೆಲಸ ಮಾಡಿದ್ರು. ಎಷ್ಟು ರಿಲ್ಯಾಕ್ಸ್ ಆಗಿ ಡೇವಿಡ್ ಅವ್ರು ಇರ್ತಿದ್ರು ಅಂತಂದರೆ, ಅಣ್ಣ ನನಗೆ ಬೇರೆ ಬೇರೆ ಟೆನ್ಷನ್ ಇದೆ, ನಾಗೇಶ್ ಅವ್ರು ನೋಡ್ಕೊಳ್ತಾರೆ ಅಂತಿದ್ರು. ಭಾಳ ಕಂಫರ್ಟಬಲ್ ಆಗಿತ್ತು ನಾಗೇಶ್ ಜೊತೆ ಕೆಲಸ ಮಾಡೋದು. ಇನ್ನು ಕಥೆನ ರಿವೀಲ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಇವತ್ತಿನ ದಿನದಲ್ಲಿ. ಟೀಸರ್ ನೋಡಿದ್ದೀರಾ, ನನ್ನ ಪಾತ್ರ ಏನು ಅಂತ ನೀವು ಗೆಸ್ ಮಾಡಿ, ಪೂರ್ತಿ ಸಿನಿಮಾ ನೋಡಿ. ಒಂದು ಅಚ್ಚುಕಟ್ಟಾದ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಮಹಾನಾಯಕ ಯಾರು ಅನ್ನೋದು ನನಗೂ ಗೊತ್ತಿಲ್ಲ. ಎಲ್ಲ ಮಂಜು ನನ್ನ ಕಡೆ ಬೆಟ್ ಮಾಡಿ ತೋರಿಸ್ತಿದ್ದ ಮಹಾನಾಯಕ ಕರಿಸುಬ್ಬು ಅಂತ. ನನಗೇ ಗೊತ್ತಿಲ್ಲ ನಾನು ಆ್ಯಕ್ಟ್ ಮಾಡಿರೋದು ಮಹಾನಾಯಕ ಯಾರು ಅಂತ. ಆ ರೀತಿ ಬೇರೆ ಒಂದು ಕ್ಯಾರೆಕ್ಟರ್ ಏನೋ ಇರಬೇಕು, ಅಥವಾ ನಾನೇನೋ ಗೊತ್ತಿಲ್ಲ. ಯಾಕೆಂದರೆ ಸಂಕಲನ ಆದಮೇಲೆ ಸಿನಿಮಾ ನಾನು ನೋಡಿಲ್ಲ. ನಾನು ಪೋರ್ಷನ್ ಆ್ಯಕ್ಟ್ ಮಾಡಿದ್ದೀನಿ, ಡಬ್ ಮಾಡಿದ್ದೀನಿ, ಅಷ್ಟೇ ನನಗೆ ಗೊತ್ತು. ಪೂರ್ತಿ ಸಿನಿಮಾ ನಾನು ನೋಡಿದಾಗ ನಾನು ಏನು ಅದರಲ್ಲಿ ಇದ್ದೀನಿ ಅಂತ ನನಗೆ ಕೊಟ್ಟಂಥ ಒಂದು ಕಾಲಾವಕಾಶ ಮತ್ತು ಟೈಮ್ನಲ್ಲಿ ನಾನು ಆ ಪಾತ್ರಕ್ಕೆ ನ್ಯಾಯ ತೂಗಿಸಿದ್ದೀನಿ ಅಂತ ನಾನು ಅನ್ನಿಸ್ತೀನಿ. ಸೊ ಎಂಟೈರ್ ಟೀಮ್, ತನಿಷಾ ಮೊದಲು ನನ್ನ ಜೊತೆ ಮೊದಲು ಆ್ಯಕ್ಟ್ ಮಾಡಿದರು, ಮಾಲಾಶ್ವರ್ ಅಂತೂ ಗೊತ್ತೇ ಗೊತ್ತು. ಇನ್ನು ನಿರ್ಮಾಪಕರೆಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ನಮ್ಮ ಸಹಪಾಠಿ ಜಿ ವೆಂಕಟೇಶ್ ಟೈಗರ್ ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಸಿನಿಮಾ ಚೆನ್ನಾಗಿ ಬಂದಿರ್ಬೋದು, ಸೊ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ ಸೆಬಾಸ್ಟಿಯನ್ ಡೇವಿಡ್ ಆ್ಯಂಡ್ ನಾಗೇಶ್, ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ಸ್. ನಮಸ್ಕಾರ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ. ನಮಸ್ಕಾರ. ನನ್ನ ಆತ್ಮೀಯ ಎಲ್ಲ ಹಿರಿಯರು, ಮೇಲಿರುವ ಮುಖ್ಯಸ್ಥರಿಗೆ, ಸಾರಾ ಗೋವಿಂದಣ್ಣಂಗೆ, ನಾವು ನಿಮ್ಮ ಕೈಯಿಂದ ಟೀಸರ್ ಬಿಡುಗಡೆ ಮಾಡಬೇಕಣ್ಣ, ಬರಬೇಕು ಅಂತಂದಾಗ, ಇಲ್ಲ ಲೇಟ್ ಆಗುತ್ತೆ ನೀವು ಮಾಡ್ಕೊಡ್ರಪ್ಪ ಅಂದರು. ಇಲ್ಲ ನೀವು ಬರಲೇಬೇಕು ಅಂತ ಹೇಳಿದ್ದಕ್ಕೆ ಒಂದು 10 ನಿಮಿಷ ತಡವಾಯ್ತದೆ, ಪರವಾಗಿಲ್ಲ ಅಂದರು. ನಿಮ್ಮ ಕಾಯ್ದಿಗೆ ಬನ್ನಿ ಅಂತಂದು ಅವ್ರು ಬಂದು ಬಿಡುಗಡೆ ಮಾಡಿದ್ರು. ತುಂಬ ಹೃದಯಪೂರ್ವಕ ವಂದನೆಗಳನ್ನ. ಈ ಸಿನಿಮಾನ ದಯವಿಟ್ಟು ಎಲ್ಲ ಕಲಾವಿದರು, ನಾನು ಕಿಶನ್ಗೆ ಈಗ ಆಲ್ರೆಡಿ ಹೇಳಿದ್ವಿ, ನೀವು ಕನ್ನಡದ ಸಂಜಯ್ ದತ್ತ ಇರ್ತೀರಲ್ಲ, ಒಳ್ಳೆ ಆ್ಯಕ್ಟ್ರು, ನೀವು ಚೆನ್ನಾಗಿರ್ತೀರ ಅಂತೇಳಿ ಸಿನಿಮಾ ನೋಡ್ಕೊಂಡು ಮಾಡಿ ಸರ್, ನಿಮ್ಗೆ ಒಳ್ಳೆ ಲೈಫ್ ಇದೆ. ನಮ್ಮ ಸಿನಿಮಾದಲ್ಲಿ ನಿಮ್ಗೆ ಒಳ್ಳೆ ದೊಡ್ಡ ರೋಲ್ ಕೊಟ್ಟಿದ್ದಾರೆ ಸೆಬಾಸ್ಟಿಯನ್ ಡೇವಿಡ್ ಅವರು. ದಯವಿಟ್ಟು ನೀವು ಒಳ್ಳೆ ಎಲ್ಲ ತನಿಷಾ ಉಪ್ಪಂಡ ಅವರು ಇರ್ಬೋದು, ಮಾಲಾಶ್ರೀ ಇರ್ಬೋದು, ನಮ್ಮ ಸಂಜಯ್ ನಾಯ್ಡು, ರೇಣುಕ ಅವರು ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಸಿನಿಮಾ ಹೋಗುತ್ತೆ ಅಂತ ನನ್ನ ಆಶಾಭಾವನೆ. ಎಲ್ಲ ಚಿತ್ರರಸಿಕರು ಮನರಂಜನೆ ಚಿತ್ರ ಇದು, ಎಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಈ ಮೂಲಕ ನೀವು ತಮ್ಮ ಮನವಿ ಮಾಡ್ಕೊತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವೇದಿಕೆ ಬಂದಿರುವಂಥ ಎಲ್ಲ ಗಣ್ಯರಿಗೂ, ಹಾಗೆ ಇಲ್ಲಿ ಆಗಮಿಸಿರುವಂಥ ಎಲ್ಲ ಆತ್ಮೀಯರಿಗೆ, ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾ, ಈಗ ಪೆನ್ ಡ್ರೈವ್ ಟೀಚರ್ನ ನೋಡಿದ್ವಿ. ಆ ಪೆನ್ ಡ್ರೈವ್ನಲ್ಲಿ ಏನಿಲ್ಲ ಏನೇನಿದೆ ಅನ್ನೋದು ನಮಗೆಲ್ಲ ಕುತೂಹಲ ಇದೆ. ಈ ಕುತೂಹಲ ಡೇವಿಡ್ ಆಗೋ ಆದಷ್ಟು ಬೇಗ ಚಿತ್ರವನ್ನು ಬಿಡುಗಡೆ ಮಾಡಲಿ, ನಾವೆಲ್ಲರೂ ನೋಡೋಣ ಅದ್ರಲ್ಲಿ ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ 2024ರಲ್ಲಿ ಪೆನ್ ಡ್ರೈವ್ ಹಗರಣ ಜೇಬಲ್ ಇಟ್ಕೊಂಡು ಹೊಡೆದಾಡಿದ್ರು ಭಾಳ ಜನ ಇದ್ದಾರೆ. ಅದೇ ರೀತಿ ಈ ಒಂದು ಪೆನ್ ಡ್ರೈವ್ ಲಾಸ್ಟ್ 24 ಹೇಗೆ ಸೌಂಡ್ ಮಾಡ್ತಾ ಈ ವರ್ಷವೂ ಅದೇ ಥರ ಸೌಂಡ್ ಮಾಡಲಿ.
ನಿರ್ಮಾಪಕರು ಜೇಬ್ ತುಂಬ ಕಾಸು ಇಟ್ಕೊಂಡು ಓಡಾಡೋ ಅಂತ ಒಂದು ಅವಕಾಶ ಸಿಗಲಿ ಅಂತ ಕೇಳ್ಕೊಡ್ತೀನಿ. ಸುಡ್ಕೇಸ್ ಇಟ್ಕೊಂಡು ಹೋಡೋಕೆ ಬ್ಯಾಂಕ್ ಅಕೌಂಟು ಕೂಡ ತುಂಬಿರಬೇಕು. ಹಾಗೆ ಈ ಒಂದು ಚಿತ್ರ ನಟಿಸಿರುವಂಥ ಎಲ್ಲ ಕಲಾವಿದರು ಅವರವರ ಒಂದು ಅನುಭವಗಳನ್ನ ಹೇಳ್ಕೊಟ್ರು. ಭಾಳ ಚೆನ್ನಾಗಿದೆ ಅನುಭವಗಳು, ಭಾಳ ಚೆನ್ನಾಗಿ ನಟಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈ ಟೀಚರ್ ನೋಡಿದರೆ ಗೊತ್ತಾಗುತ್ತೆ. ಕೃಷ್ಣ ಯಾರು, ರುಕ್ಮಿಣಿ ಯಾರು, ರಾಧಾ ಯಾರು ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇದೆ. ಹಾಗೆ ಈ ಒಂದು ಚಿತ್ರದ ನಿರ್ದೇಶಕ ಡೇವಿಡ್ ನಿರ್ದೇಶಕರಾಗ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಅವರು ನಿರ್ಮಾಪಕರಾಗಿ ನಾನು 1998ರಲ್ಲಿ ನೋಡಿದ್ದು. ಏನು ಡೇವಿಡ್ ಅವರು ನಿರ್ಮಾಪಕರಾಗಿ ನೋಡಿದ್ದು. ಈಗ ಒಂದು ಬೇಲಿ ಹೂ ಅನ್ನೊಂದು ಅವಾರ್ಡ್ ಬರುವಂಥ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೂ ಅದು ಭಾಳ ಚೆನ್ನಾಗಿ ಓಡಿ ಬಂದಿದೆ, ಅದಕ್ಕೆ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ. ಅದು ಈ ಒಂದು ಸಂದರ್ಭ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಟ್ಟು. ಬೇಲಿ ಹೂ ಸರಿ. ಹಾಗೆ ಈ ಚಿತ್ರನೂ ಕೂಡ ಪೆನ್ ಡ್ರೈವ್ ಭಾಳ ಚೆನ್ನಾಗಿ ಮಾಡಿರ್ತಾರೆ ಅಂತ ನಂಬಿಕೆ ನಮಗೂ ಇದೆ. ಈ ಚಿತ್ರದಲ್ಲಿ ನಿರ್ಮಾಪಕರಾದಂಥ ವೆಂಕಟೇಶ್ವರು ನನ್ನ ಭಾಳ ಆತ್ಮೀಯರು. ಅವರು ಕೂಡ ಅವಾಗವಾಗ ಸದಾ ನಗ್ತಿರ್ತಾರೆ, ಭಾಳ ಜಾಸ್ತಿ ಮಾತಾಡ್ತಿರ್ತಾರೆ. ನಮಗೆ ಫೋನ್ ಮಾಡಿದ್ರೆ ಮಿನಿಮಮ್ ಅರ್ಧ ಗಂಟೆ ಅವ್ರ ಜೊತೆ ಮಾತಾಡಬೇಕು, ಕಮ್ಮಿ ಮಾತಾಡೋಂಗಿಲ್ಲ. ಹಾಗೆ ಹನುಮಂತರಾಜವರು ಹೊಸದಾಗಿ ಚಿತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಬರಬೇಕು, ನಿರ್ಮಾಪಕ ಬಂದವ್ರಿಗೆ ಯಾವಾಗ 2 ಗುಂಡಿಗೆ ಇರ್ತದೆ. ಇಲ್ಲಿ ಚಿತ್ರವನ್ನು ಮಾಡಿದ ಮೇಲೆ ಎಲ್ಲ ರೀತಿ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಆ ಎಲ್ಲ ಎದುರಿಸುವಂತನೇ ನಿರ್ಮಾಪಕ. ಒಂದು ಗುಂಡಿಗೆ ಫೇಲ್ಯೂರ್ ಆದರೆ ಇನ್ನೊಂದು ಗುಂಡಿಗೆ ಇದ್ದೇ ಇರ್ತದೆ. ಅದು ನಿರ್ಮಾಪಕ ಯಾವತ್ತೂ ಗಟ್ಟಿಗಾಗ್ತಾ ಇರ್ತಾನೆ. ಆ ನಿರ್ಮಾಪಕರನ್ನ ಎಲ್ಲರೂ ಸೇರ್ಬಿಟ್ಟು ಬೆಳೆಸ್ಬೇಕಾಗತ್ತೆ. ಸೊ ಈಗ ನಾನು ಯಾವಾಗಲೂ ಮಾಧ್ಯಮ ಮಿತ್ರರಲ್ಲೊಂದು ಮನವಿ ಮಾಡ್ಕೊಳ್ತಾ ಇರ್ತೀನಿ, ನೀವು ದಯವಿಟ್ಟು ಬೇರೆ ಭಾಷೆಗಳಿಗೆ ಜಾಸ್ತಿ ಪ್ರಚಾರ ಕೊಡಬೇಡಿ. ನಮ್ಮ ಚಿತ್ರಗಳು ಬಿಡುಗಡೆ ಆಗೋ ಟೈಮಲ್ಲಿ ದಯವಿಟ್ಟು ಕನ್ನಡ ಚಿತ್ರಗಳನ್ನ ನೀವು ಕೂಡ ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ ಕನ್ನಡ ಚಿತ್ರಗಳನ್ನ ಬೆಳೆಸಿ ಅಂತ ಹೇಳ್ಬಿಟ್ಟು ತಾವು ಕೂಡ ಮಾಧ್ಯಮದವರು ಕೂಡ ಸಪೋರ್ಟ್ ಮಾಡಬೇಕು. ಎಲ್ಲಕ್ಕೆ ನಾವೆಲ್ಲ ಕನ್ನಡಿಗರು. ನಮ್ಮ ಚಿತ್ರಗಳನ್ನ ನಾವೇ ಒಂದು ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ ಚಿತ್ರಗಳು ಹೇಗೆ ಬೆಳೀತವೆ? ಇಂಥ ಒಂದು ಸಂದರ್ಭದಲ್ಲೂ ಕೂಡ ಚಿತ್ರಗಳು ಸೋಲ್ತಾ ಇದೆ ಸಾಕಷ್ಟು. ಇತ್ತೀಚೆಗೆ ನಮಗೆ ಕೊರೋನಾ ಬಂದ ಮೇಲೆ ಚಿತ್ರರಂಗ ಭಾಳ ಕಷ್ಟವನ್ನು ನಾವು ಎದುರಿಸ್ತಾ ಇದ್ದೀವಿ ಚಿತ್ರಗಳನ್ನು. ಏಕೆಂದರೆ ಈ ಪ್ಯಾನ್ ಇಂಡಿಯಾ ಬಂದಮೇಲೆ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಆರ್ಟಿಸ್ಟ್ಗಳಿಗೆ ಸ್ವಲ್ಪ ಮಾರ್ಕೆಟು ಕೂಡ ಇಲ್ಲ. ಅವೆಲ್ಲ ನಾವು ಬೆಳೆಸಬೇಕಾಗಿದೆ. ಅದಕ್ಕೆ ಮಾಧ್ಯಮದವ್ರು ನಮಗೆ ಸಹಕಾರ ಕೊಡಲೇಬೇಕಾಗುತ್ತೆ. ನಾವು ನೋಡ್ತಾ ಇದ್ದೀವಿ ಪ್ಯಾನ್ ಇಂಡಿಯಾ ಅಂತ ಬಂದಮೇಲೆ ಚಿತ್ರಗಳು ಭಾಳ ಬೇರೆ ಬೇರೆ ಚಿಕ್ಕ ಪುಟ್ಟ ಕಲಾವಿದರುಗಳು ಅವರ ಬೆಳವಣಿಗೆ ಭಾಳ ಕುಂಠಿತವಾಗ್ತಾ ಇದೆ. ನಾವು ಮೊದಲು ನೋಡ್ತಾ ಎಂತೆಂಥವ್ರಿಗೆ ಎಲ್ರಿಗೂ ಆ ಒಂದು ಮಾರ್ಕೆಟ್ ಇರ್ತಿತ್ತು, ಅಂತ ಆ ಕಲಾವಿದರುಗಳೇ ಮಾರ್ಕೆಟ್ ಇಲ್ಲ. ನಮ್ಮ ಮುಖ್ಯ ಕಲಾವಿದರು ಕೂಡ ಅವ್ರನ್ನ ಬೆಳೆಸಬೇಕಾಗಿದೆ. ಹೊಸದಾಗಿ ಬರ್ತಕ್ಕಂಥ ಕಲಾವಿದರು ಕೂಡ ಬೆಳೆಸಬೇಕಾಗಿದೆ. ಮುಖ್ಯ ಕಲಾವಿದರುಗಳು ಜಾಸ್ತಿ ಹೆಚ್ಚು ಚಿತ್ರಗಳನ್ನು ಮಾಡಿದರೆ ಕನ್ನಡ ಚಿತ್ರ ಪ್ರೇಕ್ಷಕರು ಹೆಚ್ಚಾಯ್ತಾರೆ. ಹೆಚ್ಚಾದಾಗ ಅವರೆಲ್ಲೊಂದು ಚಿತ್ರವನ್ನು ನೋಡಲೇಬೇಕು ಅನ್ನೋ ಭಾವನೆ ನಾವು ಮೂಡಿಸ್ಬೇಕಾಗಿದೆ. ಕಲಾವಿದರು ಕೂಡ ಮುಖ್ಯ ಕಲಾವಿದರು ಯಾರ ಮುಖ್ಯ ನಾಯಕ ನಟರುಗಳಿದ್ದಾರಲ್ಲ ಅವರು ಒಂದು ಚಿತ್ರಾಂಗವನ್ನು ಬೆಳೆಸಲಿಕ್ಕೆ ಸಹಕಾರ ಮಾಡಬೇಕಾಗುತ್ತೆ. ಇಂಥ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಇನ್ನೂ ಸಾಕಷ್ಟು ನಾಯಕ ನಟರು ಅವ್ರೊಂದು ಕಮಿಟ್ಮೆಂಟ್ ಇತ್ತು. ಚಿತ್ರವನ್ನು ಬೆಳೆಸಬೇಕು, ನಾವು 5-6 ಚಿತ್ರಗಳು ಮಾಡಬೇಕು, ಅವಾಗ ನಮ್ಮ ಬೇರೆ ಭಾಷೆಗಳು ಒಳಗಡೆ ಬರಬಾರ್ದು ಆ ಥರ ಅವಾಗ ನೋಡ್ಕೊಳ್ತಾ ಇದ್ರು. ಇವಾಗಿದ್ದ ಒಂದು ನಟರುಗಳಲ್ಲಿ ಅವರು ಕೂಡ ಅದನ್ನೇ ಮಾಡಬೇಕು. ಬೇರೆ ಭಾಷೆ ಚಿತ್ರಗಳಿಗೆ ನಾವು ಬರ್ದಂಗೆ ಅವಕಾಶ ಮಾಡಿಕೊಡ್ಬಾರ್ದು. ನಾವೇನು ಅವ್ರು ಬರಬೇಡಿ ಅಂತ ಹೇಳಲ್ಲ, ಆದರೆ ನಾವೇ ನಮ್ಮ ಚಿತ್ರಗಳು ಹೆಚ್ಚೆಚ್ಚು ಚಿತ್ರಗಳನ್ನು ಮಾಡ್ತಿದ್ದಾಗ ಅವ್ರಿಗೆ ಚಿತ್ರಮಂದಿರಗಳಿಗೆ ಅವಕಾಶಗಳು ಕಡಿಮೆ ಆಗುತ್ತೆ, ನಮ್ಮ ಕನ್ನಡ ಚಿತ್ರರಂಗ ಬೆಳೀತದೆ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಇಂಥ ಚಿತ್ರಗಳಿಗೆ ನಾವೆಲ್ಲರೂ ನಿಂತ್ಕೊಂಡು ಪ್ರೋತ್ಸಾಹ ಕೊಡೋಣ, ಬೆಳೆಸೋಣ. ನಾವು ಇವಾಗ ಡೇವಿಡ್ ಅವರು ಮತ್ತು ಅವರ ನಿರ್ಮಾಪಕರು ಸೇರಿ ಒಂದು ಚಿತ್ರವನ್ನು, ಅವ್ರ ಚಿತ್ರತಂಡ ಕಲಾವಿದರು ಸೇರಿ ಒಂದು ಒಳ್ಳೆಯ ಚಿತ್ರವನ್ನು ಮಾಡಿದ್ದಾರೆ. ಅದು ಕರಿಸುಬ್ಬಣ್ಣ ಮಹಾನಾಯಕರಾಗಿ ಹೊರಹೊಮ್ಮಿದ್ದಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಆಯಿತಾ, ಮಹಾನಾಯಕರಾಗಿ ಅವ್ರು ನೋಡಿದ್ವಿ. ಸೊ ಈಗ ಒಂದು ಚಿತ್ರವನ್ನು ತಂಡಕ್ಕೆ ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಅವರು ಈ ಒಂದು ಚಿತ್ರವನ್ನು ಯಶಸ್ವಿ ಪ್ರದರ್ಶನ ಚಿತ್ರಮಂದಿರದಲ್ಲಿ ಕಾಣಬೇಕು ಅನ್ನೋ ಒಂದನ್ನು ಆ ಕೆಲಸವನ್ನು ಮಾಡಬೇಕಾಗತ್ತೆ, ಪ್ರಚಾರವನ್ನು ಮಾಡಬೇಕಂತ. ಎಲ್ರಿಗೂ ನಮಸ್ಕಾರ. ಅದು ಒಂದಿದೆ, ಪ್ರೈಮ್ ಶೋ. ಹೌದು ಅಲ್ಲ, ಚೂರು ನೀವನ್ನಂತ ಸರಿ ಮಾಡ್ತಾ ಇದೀವಣ್ಣ, ಆದ್ರೆ ಅವ್ರು ಮಾಡ್ತಿಲ್ಲ, ನೀವು ಅದಕ್ಕೆ ಸಹಕರಿಸ್ಬೇಕು, ಕೊಡಿ ಅಂತ ಹೇಳ್ಬೇಕು. ನೀವು ಕೂಡ ಕೊಡದೇ ಇದ್ದರೆ ಚಡಿ ಹಾಕಿ ಕೊಡಿ. ನೀವು ಪ್ರೆಸ್ದವ್ರು ಕೂಡ ಅದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು. ಅದಕ್ಕೆ 11 ಜನ ಮಾತನಾಡಿದ ಮೇಲೆ ಕೊನೆಯವನಾಗಿ 12ನೇವನಾಗಿ ಮಾತಾಡ್ತಾ ಇದ್ದೀನಿ. ಎಲ್ಲ ವಿಚಾರಗಳನ್ನು ಅವರು ಹೇಳಿದ್ದಾರೆ. ಬಹುಶಃ ನಾನು ಅಂದ್ಕೊಳ್ತೀನಿ ಈ ಪೆನ್ ಡ್ರೈವ್
24ರಲ್ಲಿ ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಬಿಡುಗಡೆ ಆಯಿತು. ಬಿಡುಗಡೆ ಅಲ್ಲ, ಬೇರೆ ಪೆನ್ ಡ್ರೈವ್. ಬಹುಶಃ ಕ್ಯೂರಿಯಾಸಿಟಿಗೆ ಆದರೂ ಒಂದ್ಸಲ ಈ ಪಿಕ್ಚರ್ ನೋಡಿರ್ತಾರೆ ಜನ. ಯಾಕೆ ಏನಿದೆ ಪೆನ್ ಡ್ರೈವ್ ಎಲ್ಲರಿಗೂ ಗೊತ್ತಾಗಿದೆ, ಆದರೆ ಈ ಚಿತ್ರದಲ್ಲಿ ಏನು ತೆಗೆದಿದ್ದಾರೆ ಅನ್ನೋದನ್ನು ಜನ ನೋಡ್ತಾ ಇರ್ತಾರೆ. ಅದಕ್ಕೀಗ ಮಾಧ್ಯಮದವ್ರ ಜವಾಬ್ದಾರಿ ಜಾಸ್ತಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಯಾವ ಪೆನ್ ಡ್ರೈವು ಅದಾ ಇದು ಬೇರೆ ಅದ, ಇದು ಮಾಧ್ಯಮದವರಿಗೆ ಒಂದು ಸವಾಲಾಗಿ ಕಾಣ್ತಾ ಇದೆ. ನನ್ನ ಇದರಲ್ಲಿ ನೋಡಿದೆ, ನಾನು ಟ್ರೈಲರ್ನ ಬಿಡುಗಡೆ ಮಾಡಿ ನೋಡಿದೆ. ಟ್ರೈಲರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಬಾಸ್ಟಿನ್ ಅಂತೂ ಸಂಪೂರ್ಣವಾಗಿ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ನಿರ್ಮಾಪಕರು ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆ. ಒಳ್ಳೆಯ ಒಂದು ಯಶಸ್ಸನ್ನು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದ್ದೀರಾ. ಭಾಳ ಸೊಗಸಾಗಿ ಹೇಳಿದ್ರು, ಭಾಳ ಊಟದ ಪ್ರಿಯ ಅಂತ ಕಾಣುತ್ತೆ, ಚೆನ್ನಾಗಿ ಊಟ ಹಾಕಿದ್ರು ಅಂತ ಹೇಳ್ಬಿಟ್ಟು ಚೆನ್ನಾಗಿ. ಅದೇ ಅದೆಲ್ಲ ನಿರ್ಮಾಪಕರು ನೋಡಮ್ಮ, ಇದೆಲ್ಲ ನಾವು ಹಿಂದೆ 40-45 ವರ್ಷದಿಂದ ನೋಡ್ತಾ ಇದ್ದು. ರಾಜ್ಕುಮಾರ್ ಅವರ ಕಂಪ್ನಿಲಿ ಆ ಊಟದ ಸಂಭ್ರಮವನ್ನು ನೀವು ಅಲ್ಲಿ ನೋಡಬೇಕಾಗಿತ್ತು. ಅದೆಲ್ಲ ಮಾಡಬೇಕಾಗಿದ್ದು ನಾವೇ, ಏನು ಮಾಡ್ತೀರ. ಹಾಗಾಗಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಅದನ್ನು ಹೇಳಿದಾಗ ಖುಷಿ ಆಗ್ತು ಅಂತ ನಿರ್ಮಾಪಕರು ಇವತ್ತು ನಮ್ಮ ಜೊತೆ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು. ಸಬಾಸ್ಟಿನ್ ಹೇಳಿದ್ರು ಒಂದು ಮಾತು, ನಾವು ಒಂದೇ ಶೆಡ್ಯೂಲ್ನಲ್ಲಿ ಪಿಕ್ಚರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಖುಷಿ ಆಯಿತು. ಯಾಕೆಂತ ಹೇಳಿದ್ರೆ ನಿರ್ಮಾಪಕನಿಗೆ ಅದಿರಬೇಕು. ಏನೋ ಚಟಕ್ಕೆ ತೆವರಿಗೋಸ್ಕರ ಬಂದು ಚಿತ್ರರಂಗಕ್ಕೆ ಬಂದು ಈ ಚಿತ್ರರಂಗವನ್ನು ಹಾಳು ಮಾಡೋವಂಥ ಜನ ಇವತ್ತು ಜಾಸ್ತಿ ಆಗ್ತಾ ಇದ್ದಾರೆ. ಟೈಟ್ಲ್ಗಳು ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ ಹೇಳೋದಕ್ಕೆ ಅಂತ ಹೇಳಿದ್ರೆ, ನಿನ್ನೆ ಪೋಸ್ಟರ್ ನೋಡಿದೆ, ಯಾವುದೋ ಒಂದು ಪೋಸ್ಟರ್, ಸೀನ್ ಟೈಟ್ಲ್ ನಾನೇ ಪೋಲಿ, ನಾನು ಪೋಲಿ. ಜನ ಒಳಗಡೆ ಬರ್ತಾರ? ಯಾರೋ ಬರೋ ಪಡ್ಡೆ ಹುಡುಗರು ಒಂದು 4 ಜನ ಬರ್ಬೋದು, ಬಂದು ನೋಡ್ಕೊಂಡು ಹೋಗ್ಬೋದು. ಸಂಸಾರಸ್ಥರು ಬರೋಕ್ಕಾಗತ್ತ ಆ ಟೈಟ್ಲ್ ಇಟ್ಟರೆ? ಇದು ಸಿನಿಮಾ ರಂಗ ಹಿಂಗೆ ಬಂದಿದೆ. ಇವತ್ತು ಪ್ರತಿ ವಾರ 7-8 ವಾಸಣ್ಣ ನಗ್ತಾ ಇದ್ದಾರೆ, ಚಿತ್ರರಂಗ ಹಿಂಗೆ ಆಗೋಗ್ಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು. ಯಾಕೆಂತ ಹೇಳಿದ್ರೆ ಆ ಸಂಭ್ರಮವನ್ನು ಕಂಡಂಥದ್ದು ಅವರು. ಇವತ್ತು ಬೆಳಗ್ಗೆ 6-7 ಚಿತ್ರ ಬಿಡುಗಡೆ ಆಗುತ್ತೆ. ಸಾಯಂಕಾಲ ನೋಡಿದ್ರೆ ಚಿತ್ರಮಂದಿರದಲ್ಲಿ 2-3 ಚಿತ್ರ ಇರುತ್ತೆ. ಇದು ಇದು ಎಷ್ಟು ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ಹೇಳಿದ್ರೆ, ಯಾಕೆ ಹಿಂಗಾಯ್ತು? ನಾವ್ಯಾರು ಪ್ರೇಕ್ಷಕರನ್ನ ಒತ್ತಾಯವಾಗಿ ನಾವು ಕರ್ಕೊಂಡ್ಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ. ಬರೋಂಗೆ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಒಳ್ಳೆ ಚಿತ್ರಗಳನ್ನು ಮಾಡಬೇಕು. ಹಾಗಿದ್ದರೆ ಮಾತ್ರ ಪ್ರೇಕ್ಷಕರು ಬರ್ತಾರೆ. ಇವತ್ತು ನೋಡಿ, ನಾನು ಮಾಲಾಶ್ರೀಯವರ ಆ ಫೈಟ್ ನೋಡಿದಾಗ ನನಗೆ ನೆನಪಾಯಿತು. ನಂಜುಂಡಿ ಕಲ್ಯಾಣ, ಗಜಪತಿ ಗರ್ವಭಂಗ. ಅದಾದಮೇಲೆ ನಾನು ಒಂದು ಪಿಕ್ಚರ್ ಮಾಡಿದೆ ಮಾಲಾಶ್ರೀ ಹಾಕೊಂಡು. ಆಗ ಆ್ಯಕ್ಷನ್ ಹೀರೋಯಿನ್ ಅವರು. ಅವಾಗ KV ರಾಜು ಡೈರೆಕ್ಟ್ರು. ಮಾಲಾಶ್ರೀ ಪಿಕ್ಚರ್ ಮಾಡ್ತಾ ಇದ್ದೀನಿ, ನನಗೆ ನೀವೇ ಡೈರೆಕ್ಟ್ರು, ನೀವು ಕತೆ ಮಾಡಬೇಕು. ಯಾವ ಕತೆ ಮಾಡಬೇಕು ಹೇಳಿದ್ರು. ಇಲ್ಲ, ನಮಗೆ ಸಾಂಸಾರಿಕವಾದಂಥ ಒಂದು ಸೋಷಿಯಲ್ ಪಿಕ್ಚರ್ ಮಾಡಬೇಕು, ಜನ ಅದನ್ನು ಮೆಚ್ಕೋಬೇಕು ಅಂತ ಹೇಳಿದ್ರು. ಅವ್ರು ಬೈದರು ನನಗೆ, ನಿಮ್ಗೇನಾದರೂ ಬುದ್ಧಿ ಇದೆಯಲ್ರಿ, ಅವಳನ್ನ ಹಾಕ್ಕೊಂಡು ನೀವು ಆ್ಯಕ್ಷನ್ನು ಹೀರೋಯಿನ್ ತೊಗೊಂಬಂದ್ಬಿಟ್ಟು ಇವತ್ತು ನೀವು ಸಾಂಸಾರಿಕಲ್ಲಿ ಒಂದು ಚಿತ್ರ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಸಾಧ್ಯನಾ? ಜನ ಒಪ್ಕೊಳ್ತಾರ ಅಂತ ಕೇಳಿದ್ರು. ಇಲ್ಲ ಸರ್, ನೀವು ಮಾಡ್ತೀರಾ, ಮಾಡಿ ಅಂತೆ. ನನಗೆ ಆ ನಂಬಿಕೆ ಇದೆ, ಮಾಡ್ತೀನಿ. ಅದೇ ಬೆಳ್ಳಿ ಕಾಲುಕ. ಇವತ್ತು ಅವರ ಒಂದು ಇದನ್ನು ನೋಡಿದಾಗ ನನಗೆ ಅನ್ನಿಸ್ತು, ಅವತ್ತಿನ ಮಾಲಾಶ್ರೀ ಇನ್ನೂ ಹಂಗೆ ಶಕ್ತಿಯುತವಾಗಿ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿದ್ದಾರಲ್ಲ, ಭಾಳ ಖುಷಿ ಆಯಿತು. ಇನ್ನೇನು ಮಧ್ಯದಲ್ಲಿ ಬರುತ್ತೆ ಹೋಗುತ್ತೆ, ಅವನ್ನೆಲ್ಲ ನಾವು ಮನಸ್ಸಿಗೆ ಹಾಕಬಾರ್ದು. ಆದರೆ ಸಿನಿಮಾ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಸಿನಿಮಾ ಒಂದೇ ಶೆಡ್ಯೂಲಲ್ಲಿ ಮಾಡಿದ್ದೀರಾ ವೆಂಕಟೇಶ್ ಅವರೇ, ನಾನು ನಿಮಗೊಂದು ಸಲಹೆ ಕೊಡ್ತೀನಿ. ದಯಮಾಡಿ ನೀವು ಎಷ್ಟು ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದಿರೋ ಅಷ್ಟೇ ಅಚ್ಚುಕಟ್ಟಾಗಿ ಈ ಚಿತ್ರನ ಬಿಡುಗಡೆ ಮಾಡಬೇಕು. ಅದು ಬಹಳ ಮುಖ್ಯ. ಯಾಕೆಂತೇಳಿದ್ರೆ ಮುಂದೆ ಯಾವ್ದು ಬರುತ್ತೆ, ಹಿಂದೆ ಯಾವ್ದು ಬರ್ಬೋದು, ಯಾರ್ಯಾರು ಬರ್ಬೋದು. ಪರಭಾಷೆಯವರು ಇವತ್ತು ಪರಭಾಷೆಯವರ ಹಾವಳಿ ನಾವು ತಡ್ಕೊಳಕ್ಕಾಗ್ತಾ ಇಲ್ಲ. ಪ್ಯಾನ್ ಇಂಡಿಯಾ ಅಂತ ಬಂದು ಇವತ್ತು ಸುಮಾರು 200-250 ಚಿತ್ರಮಂದಿರಗಳಲ್ಲಿ ಪರಭಾಷೆ ಚಿತ್ರಗಳು ಬಿಡುಗಡೆ ಆಗ್ತಾಯಿದೆ. ಗೆಳೆಯರು ಹೇಳಿದ್ರು ಒಂದು ಮಾತು, ಮಲ್ಟಿಪ್ಲೆಕ್ಸ್ನಲ್ಲಿ ಪ್ರೈಮ್ ಟೈಮು ಶೋಗಳು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅದು ಇವತ್ತಿಂದ ಇಲ್ಲ, ಅವತ್ತಿಂದನೂ ಇದೆ, ಇದೇ ಗೋಳು. ಅದಕ್ಕೆ ಏನಾದರೂ ಮಾಡಿ ಹದ್ಬಸ್ತಕ್ಕೆ ತರಬೇಕಾದ್ರೆ
ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದಾಗಬೇಕು. ನಾನು ಮೊನ್ನೆ ಕೂಡ ಮಾತಾಡಿದೆ, ಯಾರ ಜೊತೆ ಮಲ್ಟಿಪ್ಲೆಕ್ಸ್ ಜ್ಯೋತಿ ಅನ್ನೋರ ಹತ್ರ ನಾನು ಮಾತಾಡಿದಾಗ ಯುದ್ಧಕಾಂಡ ಪಿಕ್ಚರು ನೀವೆಲ್ಲರೂ ನೋಡಬೇಕು. ಯುದ್ಧಕಾಂಡ ಅನ್ನೋ ಒಂದು ಪಿಕ್ಚರ್ನ ಅಜಯ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾದಂಥ ಚಿತ್ರ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಜನ ನೋಡ್ತಾ ಇಲ್ಲ? ಇದೆಲ್ಲ ನಮ್ಮನ್ನು ಕಾಡ್ತಾ ಇದೆ. ಹಿಂದೆ ನಾನು ವಾಣಿಜ್ಯ ಮಂಡಳಿಯ ಅಧ್ಯಕ್ಷನಾಗಿದ್ದಾಗ ಅದಕ್ಕೂ ಮುಂಚೆ ವಾರದಲ್ಲಿ 2 ಚಿತ್ರ ಅಥವಾ 3 ಚಿತ್ರಗಳು ಮಾತ್ರ ಬಿಡುಗಡೆ ಆಗಬೇಕಾಗಿತ್ತು. ಅದಕ್ಕೊಂದು ಸ್ಕ್ರೀನ್ ಕಮಿಟಿ ಇಟ್ಟಿದ್ದೆ, ಅದಕ್ಕೆ ನಾನೇ ಚೇರ್ಮನ್ನು. ವಾರಕ್ಕೆ 2 ಪಿಕ್ಚರು, ಹಬ್ಬ ಹರಿದಿನಗಳು ಬಂದರೆ 3 ಪಿಕ್ಚರು. ಸರ್, ನಾನು ಇವತ್ತು ದಿವಸ ನೋಡ್ತಾ ಇದ್ದೀನಿ 9-10 ಪಿಕ್ಚರು ಬಿಡುಗಡೆ ಆಗ್ತಾ ಇದ್ದಾರಲ್ಲ, ಇವರೆಲ್ಲ ಯಾರಿಗೋಸ್ಕರ ಪಿಕ್ಚರ್ ಮಾಡ್ತಾವ್ರೆ? ಯೂಟ್ಯೂಬ್ಗೆ ಅಥವಾ ಮಗದೊಂದಕ್ಕ ಯಾವುದಕ್ಕೆ ಮಾಡ್ತಾವ್ರೆ ಇವರು? ಸಾಯಂಕಾಲ ಶೋ ಇಲ್ಲ ಅಂತ ಹೇಳಿದ್ರೆ ಇವರನ್ನೆಲ್ಲ ಯಾಕೆ ಕರೆದಿದ್ದು ಪಿಕ್ಚರ್ ಮಾಡಬನ್ನಿ ಅಂತ? ನಾವೆಲ್ಲ ಕೂರಿಸ್ಕೊಂಡು ಹೇಳ್ತೀವಿ, ಚಿತ್ರರಂಗ ಹಿಂಗಾಗಿದೆ ನೋಡಿ, ಮುಂದೆ ಪಿಕ್ಚರ್ ಮಾಡಬೇಕಾದ್ರೆ ನೀವು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಮಾಡಬೇಕು, ನಿಮ್ಮ ಅನುಭವ ಎಷ್ಟು, ಏನೇನು ಎಲ್ಲ ಹೇಳಿ ಕೇಳಿದ್ರೆ ನೀವು ಯಾರು ಸರ್ ನಮ್ಮನ್ನು ಕೇಳೋಕ್ಕೆ? ನಮ್ಮ ದುಡ್ಡು ನಮ್ಮ ಕಾಸು. ಏನಿರೋದು ಅವ್ರಿಗೆ? ಕೆಲವರು ಚಟಕ್ಕೋಸ್ಕರ ಬರ್ತಾರೆ, ಇನ್ನು ಕೆಲವರು ತೆವಲಿಗೋಸ್ಕರ ಬರ್ತಾರೆ. ಇಂತಹ ನಿರ್ಮಾಪಕರು ಇವತ್ತು ಬಂದು ಅದಕ್ಕೆ ನಿರ್ದೇಶಕರು ಕೂಡ ಅವ್ರ ಜೊತೆನೇ ಸೇರ್ಕೊಂಡಿದ್ದಾರೆ. ಅವರಿಗೆ ಬೇಕಾದಷ್ಟು ಆಸೆ ಹುಟ್ಟಿಸ್ತಾರೆ. 7 ವಲಯ ಇದೆ, ಎಲ್ಲ ವಲಯದಲ್ಲೂ ಬಂದು ಡಿಸ್ಟ್ರಿಬ್ಯೂಷನ್ ತಗೊಂಡು ಹೋಗ್ತಾರೆ. ಟಿ ವಿ ರೈಟ್ಸ್ ಇಷ್ಟಕ್ಕೆ ಹೋಗುತ್ತೆ. ಎಲ್ಲಿ ಹೋಗ್ತಾ ಇದೆ ಟಿ ವಿ ರೈಟ್ಸು? ಟಿ ವಿ ರೈಟ್ಸ್ ಹೋಗಿದ್ದೇನೆ ನಾನು ನೋಡಲಿಲ್ಲ. ಟಿ ವಿ ರೈಟ್ಸು ನಾನೊಂದು ಟಿ ವಿ ರೈಟ್ಸ್ ಸೇಲ್ ಮಾಡಿದೆ ಅಂತ ಹೇಳ್ಬಿಟ್ಟು ಯಾವೊಬ್ಬ ನಿರ್ಮಾಪಕನಿಗೂ ಕೂಡ 2-3 ವರ್ಷದಿಂದ ಯಾರೂ ಬಂದಾರಂತಾನೆ ಹೇಳಿಲ್ಲ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ನಿಜವಾಗಿ ನಾನು ವೆಂಕಟೇಶ್ ಅವ್ರನ್ನ ಮೆಚ್ಕೊಳ್ತೀನಿ. ನಾನು ಅವ್ರದ್ದೊಂದು ಪಿಕ್ಚರ್ ನೋಡಿದೆ, ಬೇಲಿ ಹೂಗಳು. ಆ ಒಂದು ಈ ಫಿಲಮ್ ಫೆಸ್ಟಿವಲ್ನಲ್ಲಿ ನೋಡಿದೆ, ತುಂಬ ಚೆನ್ನಾಗಿತ್ತು. ನಾವೆಲ್ಲ ಅಂದ್ಕೊಂಡಿದ್ದು ಈ ಚಿತ್ರಕ್ಕೆ ಏನಾದರೂ ಪ್ರಶಸ್ತಿ ಬರ್ಬೋದು ಅವರಿಗೆ ಅಂತ ಹೇಳ್ಬಿಟ್ಟು. ಆದರೆ ಏನೋ ಗೊತ್ತಿಲ್ಲ, ಆಯ್ಕೆ ಸಮಿತಿ ಬಿಟ್ಟಿದ್ದು. ಅವರು ಏನು ತೀರ್ಮಾನ ತಗೊಂಡಿದ್ರು? ಬೆಸ್ಟ್ ಫಿಲಮ್ ಅಲ್ಲ, ನಮಗೆ ಕೊಡೋದನ್ನು ಕೊಡಬೇಕಾಗಿತ್ತು. ಅದಕ್ಕೆ ಆಗಲಿ ಏನಾದರೂ ಬೆಸ್ಟ್ ಫಿಲಮ್ ಆದರೂ ಬಂತಲ್ಲ, ನಿಮ್ಮ ಹೇಳಿಕೆ ನೋಡ್ಬಿಟ್ಟು ನಾನು ಮಾತಾಡ್ತಾ ಇದ್ದೆ. ಹಾಗಾಗಿ ವೆಂಕಟೇಶ್ವರ್ ಯಾವತ್ತೂ ಕೂಡ ಚಿತ್ರರಂಗವನ್ನು ಅವಲಂಬನೆ ಮಾಡಿಕೊಂಡೇ ಅದರ ಮೇಲೆ ಅವರು ತಮ್ಮ ಎಲ್ಲ ವ್ಯವಹಾರಗಳನ್ನು ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಮುಂದೆನೂ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಿಮ್ಮ ಈ ಚಿತ್ರತಂಡಕ್ಕೆ ನಾಯಕ ನಟಿಯರು ಎಲ್ಲರೂ ವೇದಿಕೆಯಲ್ಲಿದ್ದಾರೆ. ವಿಶೇಷವಾಗಿ ಸಬಾಸ್ಟಿನ್ ಒಬ್ಬ ನಿಷ್ಠಾವಂತ ನಿರ್ಮಾಪಕ ಹಾಗೆ ನಿರ್ದೇಶಕ. ಇವತ್ತು ನಿಮ್ಮ ಈ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು ನಾನು ಮನಸಾರೆ ಹಾರೈಸ್ತೇನೆ. ಇದಕ್ಕೆ ನಿಮಗೆ ಮಾಧ್ಯಮದ ಮಿತ್ರರು ಆಗಲಿ ಹೇಳಿದಾಗೆ ಅವ್ರು ಯಾವತ್ತೂ ಕೂಡ ನಮ್ಮ ಜೊತೆ ಇರ್ತಾರೆ. ಒಳ್ಳೆ ಚಿತ್ರಗಳನ್ನು ಪ್ರೋತ್ಸಾಹಿಸಿದರೆ ಹಾಗೆಲ್ಲ ಅವರು ಯಾವತ್ತೂ ಕೂಡ ಇದ್ದದ್ದನ್ನು ಇದ್ದಾಗೆ ಹೇಳಬೇಕಾಗಿರೋದು ಅವ್ರ ಧರ್ಮ. ಅದನ್ನು ಕೆಲವು ಸಂದರ್ಭದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಏನೋ ಸಂದರ್ಭ ಏನೇನೋ ಆಗಿರ್ಬೋದು. ಆದರೆ ನಾವು ನಿಮ್ಮ ಮೇಲೆ ಅವಲಂಬನೆ ಆಗಿದ್ದೀವಿ ನಿರ್ಮಾಪಕರು. ನಿಮ್ಮ ಪ್ರೋತ್ಸಾಹ ಈ ಚಿತ್ರಕ್ಕೆ ಅತ್ಯಗತ್ಯ. ಆ ಕೆಲಸ ನೀವು ಮಾಡ್ತೀರಾ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ ಮತ್ತು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಶುಭವನ್ನು ಇಲ್ಲಿ ಹಾರೈಸ್ತಾ ಈ ಚಿತ್ರ ಯಶಸ್ವಿಯಾಗಲಿ. 50ನೇ ದಿನನೋ 100ನೇ ದಿನನೋ ಹೋದರೆ ಮತ್ತೊಮ್ಮೆ ಸೇರುವಂಥ ಕೆಲಸ ನಾವೆಲ್ಲ ನಿಮ್ಮಿಂದ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಪೂರ್ತಿ ವಿಚಾರಗಳನ್ನ ತಿಳ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ನೀವು ಗೊತ್ತಿಲ್ಲದೆ ಇರ್ಬೋದು. ನಿಮಗೆ ರಾವಣ ಅಂತ ಒಂದು ಪಿಕ್ಚರ್ ಇದೆ, ಹಿಂದಿ ಪಿಕ್ಚರ್. ನಮ್ಮಲ್ಲಿ ಒಂದು ಸಿಸ್ಟಮ್ ಇತ್ತು, ಯಾವುದೇ ಪರಭಾಷೆ ಚಿತ್ರ ಬೆಂಗಳೂರಲ್ಲಾಗಲಿ ಇಡೀ ಕರ್ನಾಟಕದಲ್ಲಿ 27 ಚಿತ್ರಮಂದಿರಗಳ ಮೇಲೆ ಬಿಡುಗಡೆ ಆಗಬಾರ್ದು ಅನ್ನೋ ಒಂದು ಸಂಧಾನನ ನಾವು ಅವ್ರು ಮಾಡ್ಕೊಂಡಿದ್ದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಯಾವುದೇ ಕನ್ನಡ ಚಿತ್ರ ತಮಿಳ್ನಾಡಲ್ಲಿ ಹೋಗಲ್ಲ, ಕೇರಳದಲ್ಲಿ ಹೋಗಲ್ಲ, ಬಾಂಬೆಲಿ ಹೋಗಲ್ಲ, ಮತ್ತೊಂದು ಕಡೆ ಹೋಗಲ್ಲ, ಆಂಧ್ರ ಹೋಗೋದಿಲ್ಲ, ಬಿಡುಗಡೆ ಮಾಡಲ್ಲ.
ಅಲ್ಲಿ ಜನ ನೋಡೋರು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಮಾಡೋದು, ನಮಗೆ ಕಷ್ಟ ಆಗುತ್ತೆ ಅಂತ 27 ಚಿತ್ರಮಂದಿರಗಳಲ್ಲಿ 4 ಪ್ರಿಂಟ್ ಹಾಕ್ಕೊಂಡು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಕಂಡೀಷನು ಷರತ್ತು ಹಾಕ್ಕೊಂಡು ನಾವು ಮಾಡ್ಕೊಂಡು ಬಂದಿದ್ದು. ರಾವಣ ಅನ್ನೋ ಒಂದು ಪಿಕ್ಚರ್ ಬಿಡುಗಡೆ ಆದಾಗ ಸುಮಾರು 3 ಚಿತ್ರಮಂದಿರಗಳಲ್ಲಿ ಅವರು ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಯಿತು. ಆವಾಗ ನಮಗೂ ಅವ್ರಿಗೂ ಘರ್ಷಣೆ ಆಯಿತು. ಘರ್ಷಣೆ ಆದಂಥ ಸಂದರ್ಭದಲ್ಲಿ ನೀವು ಅವತ್ತು ನೋಡಿದರೂ ಇಲ್ವೋ ಗೊತ್ತಿಲ್ಲ, ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಓಡ್ತಾ ಇತ್ತು ಅವಾಗ ರೀಲು. ಎಲ್ಲ ಚಿತ್ರಮಂದಿರಗಳು ಅಪ್ಸರಾ ಟಾಕೀಸ್ ಒಂದು ಬಿಟ್ಟು ಇಡೀ ಚಿತ್ರಮಂದಿರಗಳ ಎಲ್ಲ ರೀಲ್ನ ತಗೊಂಬಂದು ನಾವು ಫಿಲ್ಮ್ ಚೇಂಬರಲ್ಲಿ ಇಟ್ಕೊಂಡಿದ್ವಿ. ಶೋನೇ ಇಲ್ಲ. ರಾತ್ರಿ ಅಲ್ಲಿಗೆ ಹೋದು ಅಪ್ಸರಾ ಟಾಕೀಸ್ಗೆ ಅಲ್ಲಿ ಎತ್ಕೊಬರ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ಸ್ಪೆಕ್ಟರ್ ಒಂದು ಮಾತು ಹೇಳಿದ್ರು, ಸರ್ ರಾತ್ರಿ 11:30 ಗಂಟೆ ಬಕ್ರೀದ್ ಹಬ್ಬ ಇದು ನಡೀತಾ ಇದೆ, ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಮತ್ತಿಯ ಗಲಭೆ ಪ್ರಾರಂಭ ಆಗ್ಬಿಡುತ್ತೆ, ದಯಮಾಡಿ ನೀವು ಒಂದು ಕೆಲಸ ಮಾಡಿ, ನನ್ನ ಮೇಲೆ ನಂಬಿಕೆ ಇಡಿ, ನಾಳೆ ಯಾವ ಶೋನೂ ಇರೋದಿಲ್ಲ, ಆ ಥರ ನಾನು ನಿಮ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಆ ಥರ ಮಾಡಿದ್ರು. ಕೊನೆಗೇನಾಯಿತು ಕಾರ್ಪೆಟ್ ಬಾಡಿ ಅದು ಬಿಡುಗಡೆ ಮಾಡಿತ್ತು ರಿಲಯನ್ಸ್. ಅವ್ರೇನು ಮಾಡಿದ್ರು ಗೊತ್ತಾ, ಇರಿ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. CCL ಕೋರ್ಟ್ಗೆ ಹೋದ್ರು. ನೀವು ಹೇಳ್ತೀರಾ ನಾವು ಎಷ್ಟು ಕಟ್ಟಿದ್ದೀವಿ ಹೇಳಿ ಇಲ್ಲಿವರೆಗೂ CCI ಕೋರ್ಟ್ಗೆ? 1.5 ಕೋಟಿ ರೂಪಾಯಿ ಇಲ್ಲಿವರೆಗೂ ನಾವು ಪೆನಾಲ್ಟಿ ಕಟ್ಟಿದ್ದೀವಿ. ಲಾಯರು ಅವ್ರದ್ದು ಕೋರ್ಟ್ ಇದೆಲ್ಲ ಸರಿ ಇನ್ನೂ ನಡೀತಾ ಇದೆ. ಅವತ್ತು ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಅವತ್ತೇನಾದರೂ ನಮ್ಮವರು ನಮ್ಮ ಮಾತು ಕೇಳಿದ್ರೆ, ಹಾಗೇನ ಯಾವಾಗ ಪ್ರೆಸಿಡೆಂಟ್ ಇದ್ರು, ಇನ್ನೊಬ್ರು ಇದ್ರು, ಮತ್ತೊಬ್ರು ಇದ್ರು, ನಮ್ಮ ಮಾತು ಕೇಳಿದರೆ, ಸರ್ 3 ಮಲ್ಟಿಪ್ಲೆಕ್ಸ್ ಜಾಸ್ತಿ ಆಗಿದೆ, ದಯವಿಟ್ಟು 3 ಥಿಯೇಟ್ರ್ ಕೊಡಿ ಅವರಿಗೆ ಅಂತ ನಾವು ಬೇಡ್ಕೊಂಡು, ಕೊನೆಗೆ ಅವ್ರು ಮಾಡಲಿಲ್ಲ. ಕೊನೆಗೆ ಇವತ್ತಿನ ಈ ಪರಿಸ್ಥಿತಿಗೆ ಅವರು ನಮ್ಮವರೇ ಕಾರಣ. ಇದನ್ನು ನಿಮ್ಗೆ ಹೇಳ್ಬೇಕಾಗಿದೆ. ಸರ್ ಈಗಾಗಲೇ ಅದನ್ನು ಭಾಳಷ್ಟು ಸಾರಿ ತಮಿಳ್ನಾಡಿಗೆ ಹೇಳಿದ್ಮೇಲೆ ತೆಲುಗಿನವ್ರು ಎಲ್ಲರೂ ಬದಲಾವಣೆ ಮಾಡಿದ್ರು, ಮತ್ತೆ ಅದೇ ವ್ಯವಸ್ಥೆಯಲ್ಲಿದ್ದಾರೆ. ಯಾಕೆಂತ ಹೇಳಿದ್ರೆ ನಮಗೆ ಕೇಳೋಕ್ಕಾಗಲ್ಲ, ಎಲ್ಲದಕ್ಕೂ ಅಡ್ಡ ಬರುತ್ತೆ. CC ವ್ಯಾಪಾರಕ್ಕೆ ಯಾವುದೇ ವ್ಯಾಪಾರವನ್ನು ಭಾರತದಲ್ಲಿ ಯಾವುದೇ ವ್ಯಕ್ತಿ ಎಲ್ಲಿ ವ್ಯಾಪಾರ ಮಾಡಿದ್ರು ಅದಕ್ಕೆ ಅಡ್ಡಿಪಡಿಸಬಾರ್ದು. ಇದು ಬಂದಾಗ ನಾವೇನು ಮಾಡಬೇಕು? ತಡೆಯೋಕ್ಕಾಗ್ತಾ ಇಲ್ಲ ಕೋರ್ಟು. ಈ ಪರಿಸ್ಥಿತಿಯಲ್ಲೇ ನಾವಿದ್ವಿ. ಅವತ್ತು ನಾವು 3 ಚಿತ್ರ ಬಿಟ್ಟಿದ್ರೆ ಇವತ್ತು ಪರಿಸ್ಥಿತಿ ಹೆಂಗಿರೋದು ಅಂತ ಹೇಳಿದ್ರೆ ಹಂಗಿರೋದು. ಅದಕ್ಕೆ ನಾವೇ ಹೊಣೆ ಆಗ್ಬಿಟ್ಟು, ಹಾಗಾಗಲಿ ಏನೇ ಆಗಲಿ ಒಟ್ಟಿನಲ್ಲಿ ಕನ್ನಡ ಚಿತ್ರ ಗೆಲ್ಲಬೇಕು, ಅದೇ ನಮ್ಮ ಆಸೆ. ಯಾಕಂದರೆ ಪ್ರೇಕ್ಷಕರು ಒಳಗಡೆ ಬರ್ತಾ ಇಲ್ಲ. ಕೇವಲ 4-5 ನಟರಿಗೆ ಮಾತ್ರ ಪ್ರೇಕ್ಷಕರಿದ್ದಾರೆ, ಬಾಕಿ ಯಾವುದೇ ನಟರಿಗೂ ಕೂಡ ಪ್ರೇಕ್ಷಕರು ಇಲ್ಲ. ಈ ನೋವು ನಮ್ಮನ್ನು ಕಾಡ್ತಾ ಇದೆ. ಒಳ್ಳೆ ಪಿಕ್ಚರು ಹೋಗ್ತಾ ಇಲ್ಲ. ನೋಡಿ ಈಗ ಯುದ್ಧಕಾಂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನನಗೊಬ್ಬರು ಲಾಯರ್ ಹೇಳಿದ್ರು, ಗೋವಿಂದವರೇ ಈ ಚಿತ್ರ ಹಳ್ಳಿಗೆ ತಲುಪಬೇಕು ಈ ಚಿತ್ರ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇಲ್ಲೇ ಹೋಗ್ತಾ ಇಲ್ಲ, ಇನ್ನು ಹಳ್ಳಿಗೆ ಹೆಂಗೆ ಹೋಗೋದು? ಕಷ್ಟ ಆಗ್ತಾ ಇದೆ. ಅವರು ಕೂಡ ನಮಗೆ ನಮ್ಮ ವಾಣಿಜ್ಯ ಮಂಡಳಿಗೆ ಏನು ಬರಲಿಲ್ಲ, ಯಾವುದೋ ಕನ್ನಡ ಸಂಘ ಸಂಸ್ಥೆ ಬಂದು ಈಗ ಥರ ಆಗ್ತಾ ಇದೆ ಮಲ್ಟಿಪ್ಲೆಕ್ಸ್ ಅಂದಾಗ ಇಮಿಡಿಯೇಟಾಗಿ ನಾನು ಫೋನ್ ಮಾಡಿದೆ ಅವರಿಗೆ. ನಾನು ಅಲ್ಲೇ ಇದ್ದೆ. ಫೋನ್ ಮಾಡಿ 1ನೇ ತಾರೀಕು ಶುಕ್ರವಾರ ಬೇರೆ ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ, ಈ ಚಿತ್ರಕ್ಕೆ ನೀವೇನಾದರೂ ತೊಂದರೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪರಿಣಾಮ ನೀವೇ ಎದುರಿಸಬೇಕಾಗುತ್ತೆ, ಕನ್ನಡ ಪರ ಸಂಘಟನೆಗಳು ಬರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೇರವಾಗಿ ಅವ್ರು ಹೇಳಿದೆ. ಅವರು ನನಗೆ ಮಾತು ಕೊಟ್ಟರು, ಕಲೆಕ್ಷನ್ ಚೆನ್ನಾಗಿದ್ದರೆ ಖಂಡಿತ ತೆಗಿಯಲ್ಲ ಅಂತ ಹೇಳ್ಬಿಟ್ಟು. ಹೇಗಿದೆ ಗೊತ್ತಿಲ್ಲ, ಪರಿಸ್ಥಿತಿ ನಾಳೆ ಗೊತ್ತಾಗುತ್ತೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಿದೆ.